ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಟಿ ಪವಿತ್ರ ಗೌಡ ಅವರು ಈಗ ಜಾಮೀನು ಪಡೆದುಕೊಂಡು ಹೊರಬಂದಿದ್ದಾರೆ. ಜೈಲಿನಿಂದ ಹೊರಬಂದ ನಂತರ ಪವಿತ್ರ ಗೌಡ ಅವರು ಎಲ್ಲಿಯೂ ಆಚೆ ಕಾಣಿಸಿಕೊಂಡಿರಲಿಲ್ಲ. ಮನೆಯಲ್ಲಿಯೇ ಇದ್ದು ಸ್ವಲ್ಪ ವಿಶ್ರಾಂತಿಯನ್ನ ಪಡೆದ ಬಳಿಕ ಮತ್ತೆ ತಮ್ಮ ಉದ್ಯಮದತ್ತ ಈಗ ಗಮನ ಹರಿಸಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಪ್ರಾರಂಭವಾಗಿದ್ದ ಫ್ಯಾಷನ್ ಡಿಸೈನ್ ಶಾಪ್ ರೆಡ್ ಕಾರ್ಪೆಟ್ ಸ್ಟುಡಿಯೋ 777 ಇನ್ನೇನು ಒಳ್ಳೆಯ ಹೆಸರನ್ನ ಮಾಡಬೇಕು ಎನ್ನುವ ಸಮಯಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಅವರು ಜೈಲು ಸೇರ್ಕೊಂಡ್ರು. ಜೈಲಿಗೆ ಹೋದ ನಂತರ ರೆಡ್ ಕಾರ್ಪೆಟ್ ಬಂದ್ ಆಗಿತ್ತು. ಬೇಲಿನಿಂದ ಹೊರಬಂದ ಮೇಲೆ ಸಕಲ ಸಿದ್ಧತೆಗಳೊಂದಿಗೆ ರೆಡ್ ಕಾರ್ಪೆಟ್ ರೀಲಾಂಚ್ ಆಗಿದೆ. ಸರಳವಾಗಿ ಪೂಜೆ ಮಾಡೋದ್ರ ಮೂಲಕ ರೆಡ್ ಕಾರ್ಪೆಟ್ ರೀಲಾಂಚ್ ಮಾಡಿದ್ದಾರೆ ಪವಿತ್ರ ಗೌಡ. ರೀಲಾಂಚ್ ಕಾರ್ಯಕ್ರಮಕ್ಕೆ ಭಾರಿ ಗತ್ತಿನಿಂದ ಪವಿತ್ರ ಗೌಡ ಅವರು ಆಗಮಿಸಿದ್ದು ರೇಂಜ್ ರೋವರ್ ಕಾರಿನಲ್ಲಿ ಸಿಲ್ಕ್ ಸೀರೆಯನ್ನ ಧರಿಸಿ ಗಾಗಲ್ಸ್ ತೊಟ್ಟು ಸ್ಟೈಲಿಶ್ ಆಗಿ ಬಂದಿದ್ದಾರೆ. ಪ್ರೇಮಿಗಳ ದಿನದಂದೇ ತಮ್ಮ ಕನಸಿನ ಕೂಸಿಗೆ ಮರುಜೀವ ಕೊಟ್ಟಿರುವುದು ವಿಶೇಷ. ಆರ್ಆರ್ ನಗರದಲ್ಲಿರುವ ಪವಿತ್ರ ಗೌಡ ಅವರ ರೆಡ್ ಕಾರ್ಪೆಟ್ ಸ್ಟುಡಿಯೋ ಇದೀಗ ಓಪನ್ ಆಗಿದೆ. ರೀಲಾಂಚ್ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಯಾರು ಬರ್ತಾರೆ ಎನ್ನುವ ಕುತೂಹಲ ಎಲ್ಲರಲ್ಲೂ ಹೆಚ್ಚಾಗಿತ್ತು. ಆದರೆ ಯಾವ ಅತಿಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಬದಲಾಗಿ ಸರಳವಾಗಿ ಪೂಜೆಯನ್ನು ನೆರವೇರಿಸಲಾಗಿದೆ. ಇನ್ನು ಅಕ್ಟೋಬರ್ 19, 2022ರಲ್ಲಿ ಪವಿತ್ರ ಗೌಡ ಅವರು ತಮ್ಮ ಈ ರೆಡ್ ಕಾರ್ಪೆಟ್ 777 ಸ್ಟುಡಿಯೋ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರ ಬೆನ್ನಿಗೆ ನಿಂತಿದ್ದು ದರ್ಶನ್ ಅವರು ಅನ್ನೋದನ್ನು ಕೂಡ ಮರೆಯುವಂತಿಲ್ಲ. ಇನ್ನು ಈ ಕಾರ್ಯಕ್ರಮಕ್ಕೆ ಅಮೂಲ್ಯ, ಸೋನಲ್, ರಕ್ಷಿತಾ ಪ್ರೇಮ್ ಅವರು ಕೂಡ ಬಂದಿದ್ರು. ಅನೇಕ ಅತಿಥಿಗಳು ಭಾಗಿಯಾಗಿ ಈ ಸ್ಟುಡಿಯೋದ ಬಾಗಿಲನ್ನ ತೆರೆದಿದ್ರು.